ಬೆಂಗಳೂರಿನಲ್ಲಿ ಹೊಸ ಕಟ್ಟಡವೊಂದು ಗೃಹ ಪ್ರವೇಶಕ್ಕೂ ಮುನ್ನವೇ ವಾಲಿದೆ. ಸಹಜವಾಗಿ ಆತಂಕ ಎಂಥವ್ರಿಗೂ ಕೂಡ ಆಗೇ ಆಗುತ್ತೆ. ಕಳೆದ ರಾತ್ರಿ ಸುರಿದಿದ್ದ ಮಳೆಗೆ ಕುಸಿದಿತ್ತು ತಡೆಗೋಡೆ ಕುಸಿದ ಬೆನ್ನಲ್ಲೇ ಕಟ್ಟಡ ವಾಲಿದೆ. ಎಲ್ಲಿ ಅಂದರೆ ಬನ್ನೇರುಘಟ್ಟ ಸಮೀಪದ ಬಿಲ್ವಾರಹಳ್ಳಿಯಲ್ಲಿ ನಡೆದಿರೋ ಘಟನೆ. ಹೊಸದಾಗಿ ನಿರ್ಮಾಣ ಮಾಡಲಾಗಿತ್ತು ಒಂದು ಅಂತಸ್ತಿನ ಕಟ್ಟಡ. ಆದರೆ ಬಿಲ್ಡಿಂಗ್ ತಳಪಾಯಕ್ಕೆ ಭದ್ರತೆ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಬಿಲ್ಡಿಂಗ್ಗೆ ವಾಲಿದೆ. ರೀಸೆಂಟಾಗಿ ಬೆಂಗಳೂರಿನಲ್ಲಿ ಒಂದು ಬಹುಮಹಡಿ ಕಟ್ಟಡನೇ ಈ ರೀತಿ ವಾಲಿತ್ತು, ಅಪಾರ್ಟ್ಮೆಂಟ್ ಒಂದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಅಕ್ಕಪಕ್ಕದವರು ಹೆಂಗೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗತ್ತೆ? ಯಾವಾಗ ಬೀಳುತ್ತೋ ಏನು ಕಥೆನೋ ಗೊತ್ತಿಲ್ಲ. ಸರಿಯಾಗಿ ಬೇಸ್ಮೆಂಟ್ ಹಾಕಿ ಬಂದೋಬಸ್ತಾಗಿ ಕಟ್ಟಿದರೆ ಹೀಗಾಗ್ತಿರ್ಲಿಲ್ಲ. ನೋಡಿ ಅಲ್ಲಿ ಯಾವ ರೀತಿ ಆಗಿದೆ. ನೋಡಿ, ಪಕ್ಕದಲ್ಲೇ ಒಂದು ನ್ಯೂ ವಿನ್ನರ್ಸ್ ಶಾಲೆ ಅಂತ ಇದೆ. ಆ ಶಾಲೆಯ ಮೇಲೆ ಗೋಡೆ ಬೀಳುವ ಪರಿಸ್ಥಿತಿ ಇದೆ. ಪಕ್ಕದಲ್ಲಿರೋ ಶಾಲೆ ಮೇಲೆ ಕಟ್ಟಡ ಬೀಳುವಂತಹ ಆತಂಕ. ಈಗಾಗಲೇ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆದಷ್ಟು ಬೇಗ ಕಟ್ಟಡ ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮಕ್ಕಳಿಗೆ ರಜೆ ಘೋಷಿಸಿದೆ ಶಾಲಾ ಆಡಳಿತ ಮಂಡಳಿ. ಬಟ್ ಆದಷ್ಟು ಬೇಗ ಅದನ್ನು ತೆರವು ಮಾಡಬೇಕು. ಆ ಜವಾಬ್ದಾರಿಯನ್ನು ಮನೆ ಮಾಲೀಕರಿಗೆ ಕೊಡಬೇಕು. ಅದ್ರ ಖರ್ಚು ವೆಚ್ಚ ಎಲ್ಲ ಆತನೇ ನೋಡ್ಕೋಬೇಕು. ಯಾಕೆಂದರೆ ಆತನ ನಿರ್ಲಕ್ಷ್ಯದಿಂದಲೇ ಈ ಪರಿಸ್ಥಿತಿ ಬಂದಿದೆ. ಹೇಳಿ ಸರ್. ಇದು ಬನ್ನೇರುಘಟ್ಟ ಗ್ರಾಮ, ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಬಿಲ್ವಾರದಳ್ಳಿ ಗ್ರಾಮಕ್ಕೆ ಬರುತ್ತೆ. ಈ ಒಂದು ಬಡಾವಣೆ ಸುಮಾರು 30 ವರ್ಷಗಳ ಹಿಂದೆ ನಿರ್ಮಾಣ ಆಗಿರೋಂಥ ಖಾಸಗಿ ಬಡಾವಣೆ. ಆ ಬಡಾವಣೆಯಲ್ಲಿ ಇಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಮಾಡಿ ಈ ರೀತಿ ಅವರು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಿದರೆ ಕಟ್ಟಡ ಕಟ್ಟೋದು ಕೂಡ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುಮತಿ ಆಗಲಿ ಯಾವುದೇ ಒಂದು ಲೈಸೆನ್ಸ್ ಆಗಲಿ ನಾವು ನೀಡಲಿಲ್ಲ. ಈ ಒಂದು ಕಟ್ಟಡದ ಪರಿಣಾಮ ನಿನ್ನೆ ಸಂಜೆ ಒಂದು 5:30 ವೇಳೆಗೆ ಜನ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಇದು ಕಟ್ಟಡ ಉರುಳಿದೆ. ಕಟ್ಟಡ ಸರ್, ನಿನ್ನೆ ರಾತ್ರಿ ಅರೌಂಡ್ ಒಂದು 4 ಗಂಟೆಗೆ ಜೋರಾದ ಮಳೆ ಬಂದ ಕಾರಣ ಇಲ್ಲಿ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಥರ ಅದೊಂದು ಗೋಡೆ ಕುಸಿದಿದೆ. ಅದು ನಮ್ಮ ಶಾಲೆಯಿಂದ ಬಲಭಾಗದಲ್ಲಿ ಸ್ವಲ್ಪ ಕುಸಿದಿದೆ. ಈ ಕುಸಿದ ಕಾರಣ ನಿನ್ನೆ ತಡರಾತ್ರಿ ಅಂತ ಹೇಳೋಕ್ಕಾಗಲ್ಲ, ಒಂದು ಸಂಜೆ 6 ಗಂಟೆ ಸಮಯದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ಈ ಬಿಲ್ಡಿಂಗ್ನ ಮಾಲೀಕ ಏನು ಹೇಳ್ತಾರೆ? ಖರ್ಚು ವೆಚ್ಚ ಎಲ್ಲ ಅವರೇ ಹಾಕ್ಕೊಂಡು ಆದಷ್ಟು ಬೇಗ ಮನೆ ತೆರವು ಮಾಡೋದಕ್ಕೆ ಒಪ್ಕೊಂಡಿದ್ದಾರಾ, ಹೇಗೆ? ಅರವಿಂದ್, ಖಂಡಿತ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆ ಹಿನ್ನೆಲೆ ಬನ್ನರ್ಘಟ್ಟ ಸಮೀಪದ ಬಿಲ್ವಾರದಲ್ಲಿ ಒಂದು ಶಾಲಾ ಕಟ್ಟಡದ ಕಾಂಪೌಂಡ್ ಒಂದು ಕುಸಿದು ಬಿದ್ದ ಪರಿಣಾಮ ಪಕ್ಕದ ಮನೆಯ ಕಟ್ಟಡ ಸಹ 2 ಅಂತಸ್ತಿನ ಕಟ್ಟಡ ಈಗ ವಾಲ್ಕೊಂಡಿರುವಂತದ್ದು. ಇನ್ನು ಸಂಬಂಧಪಟ್ಟಂಗೆ ನಿನ್ನೆ ರಾತ್ರಿಯಿಂದನೂ ಸಹ ಏನು ಆ ಬಿಲ್ಡಿಂಗ್ ನ ಮಾಲೀಕರು ಸಹ ಮನೆಯಿಂದ ಆಚೆ ಕಳಿಸಿರುವಂತದ್ದು. ಅಂದ್ರೆ 2 ಕುಟುಂಬಗಳು ಆ ಬಿಲ್ಡಿಂಗ್ ಹತ್ರ ವಾಸ ಮಾಡ್ತಿದ್ವು. ಈಗಾಗಲೇ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಶಾಲಾ ಕಟ್ಟಡ ಸಹ ಡ್ಯಾಮೇಜ್ ಆಗಿರುವಂತದ್ದು. ಅಲ್ಲೂ ಸಹ 300ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೂ ಸಹ ಶಾಲೆಗೆ ರಜೆ ಕೊಟ್ಟಿರುವಂತದ್ದು. ಜೊತೆಗೆ ಏನು ಜಿಲ್ಲಾ ಪಂಚಾಯಿತಿಯ AW ಶಂಕರಪ್ಪ ಸಹ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿ ಬನ್ನರ್ಘಟ್ಟ ಗ್ರಾಮ ಪಂಚಾಯಿತಿಯ PDO ಆದಂತ ರಮೇಶ್ ಅವರು ಸಹ ಭೇಟಿ ಕೊಟ್ಟು ಈಗಾಗಲೇ ಒಂದು ಕಟ್ಟಡದ ಏನು ಒಂದು ಇದನ್ನ ಪರಿಶೀಲನೆ ಮಾಡಿರೋದು. ಅಂದ್ರೆ ಅದು ಯಾವ ಸುರಕ್ಷಿತವಾಗಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಈಗ ಒಂದು ವರದಿಯನ್ನ ಸಹ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ತಕ್ಷಣಕ್ಕೆ ಈಗ ಶಾಲೆಯನ್ನ ಓಪನ್ ಮಾಡೋದು ಬೇಡ, ಜೊತೆಗೆ ಬಿಲ್ಡಿಂಗ್ ಅನ್ನ ಈಗಾಗಲೇ ವಾಲ್ಕೊಂಡಿದೆ, ಹಾಗಾಗಿ ಅದನ್ನ ತೆರವು ಮಾಡಬೇಕು ಅಂತೇಳಿ ಈಗಾಗಲೇ ಬಿಲ್ಡಿಂಗ್ ನ ಮಾಲೀಕರಿಗೂ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಕೆಳಗಡೆ ಮಣ್ಣಿಗೆ ಕಸವನ್ನ ತುಂಬಿ ರೀಫಿಲ್ಲಿಂಗ್ ಮಾಡಿ ನಂತರ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿರೋದೇ ಈ ಒಂದು ದುರಂತಕ್ಕೆ ಕಾರಣ ಅಂತೇಳಿ ಈಗ ಮೇಲ್ನೋಟಕ್ಕೆ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ಈ ಸಂಬಂಧ ಈಗಾಗಲೇ ಬಿಲ್ಡಿಂಗ್ ಮಾಲೀಕನಿಗೂ ಸಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕೂಡಲೇ ಕಟ್ಟಡವನ್ನು ತೆರವು ಮಾಡ್ಕೋಬೇಕು, ನಂತರ ನೀವೇ ಸ್ವಂತ ಹಣದಲ್ಲಿ ತೆರವು ಮಾಡಬೇಕು ಅನ್ನೋ ಮಾತನ್ನ ಈಗ ಅಧಿಕಾರಿಗಳು ತಿಳಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾರ್ ಆ ಕಡೆ ಹೋಗಿ ಬಿಟ್ಟರೆ ಆ ಕಡೆ ಕಂಟಿನ್ಯೂಟಿ ಹೋಗ್ತಾ ಇರುತ್ತೆ. ಕಂಪ್ಲೀಟ್ ಆ ಕಡೆಯಿಂದ ಅಬ್ಸರ್ವ್ ಮಾಡಿ.